ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಅನೇಕ ಜನರು ನನ್ನ ಪ್ರೋತ್ಸಾಹಿಸಿದ್ರು, ಧೈರ್ಯಪಡಿಸಿದ್ರು. ಬಹಳಷ್ಟು ಕಡೆಯಿಂದ ಕರ್ನಾಟಕದಾದ್ಯಂತ ಅನೇಕ ಜನರು ಪ್ರೋತ್ಸಾಹಿಸಿದರು ಮತ್ತು ಕೆಲವರು ಬೈದಿದ್ದಾರೆ. ಅನೇಕ ಜನರು ಕೂಡ ಬೈದಿದ್ದಾರೆ. ಒಂದು 100ಕ್ಕೆ 70% ಬೈದಿರೋರೇ ಜಾಸ್ತಿ ಇದ್ದಾರೆ. ಸೊ, ಬೈಯೋರು ನೋಡಿ ನಾನು ಕುಗ್ಗೋಗೋದಿಲ್ಲ. ನನ್ನನ್ನು ಪ್ರೋತ್ಸಾಹಿಸಿದವ್ರು ನೋಡಿ ನಾನು ಹೆಚ್ಚಿಸಿಕೊಳ್ಳೋದು ಇಲ್ಲ. ನನ್ನ ಕೆಲಸ ಏನಿದೆಯೋ ಅದರ ಪ್ರಕಾರ ನಾನು ನಡೀತಾ ಇರ್ತೀನಿ. ಇನ್ನು ಪ್ರೀತಿಯಿಂದ ಗ್ರೇಸ್ ಮಿನಿಸ್ಟ್ರಿ ಅವರಿಗೆ ನಾನು ಹೇಳೋದೇನಂತಂದರೆ, ನಾನು ಆ್ಯಕ್ಚುಲಿ ನನಗೆ ಒಬ್ಬ ವ್ಯಕ್ತಿಯಾಗಲಿ ಟಾರ್ಗೆಟ್ ಅಲ್ಲ. ತಪ್ಪುಗಳು ವಾಕ್ಯಕ್ಕೆ ವಿರುದ್ಧವಾಗಿ ಇದ್ದರೆ ಅವುಗಳನ್ನು ಎತ್ತಿ ತೋರಿಸ್ತೇನೆ. ಸೊ, ಆ ತಪ್ಪುಗಳನ್ನು ತಿದ್ದುಕೊಂಡ್ರೆ ಸರಿ ಹೋಗುತ್ತೆ, ತೊಂದರೆ ಇಲ್ಲ. ಸೊ, ತಿದ್ದುಕೊಳ್ತಿದ್ರು ನನಗೇನು ತೊಂದರೆ ಇಲ್ಲ. ನಾನು ಹೇಳೋದು ಹೇಳಬೇಕು, ಹೇಳಿದ್ದೀನಿ, ಆಗೋಯ್ತು, ಇನ್ನು ಅಲ್ಲಿಗೆ ಮುಗೀತು. ನೀವು ಬದಲಾಗ್ತೀರಾ ಬದಲಾಗೋದಿಲ್ವಾ ಗೊತ್ತಿಲ್ಲ. ಒಂದು ವೇಳೆ ನಿಮ್ಮದು ತಪ್ಪೇ ಇಲ್ಲ ಅಂದಾಗ ನನಗೆ ಕೌಂಟ್ರಾಗಿ ಒಂದು ವಿಡಿಯೋ ಮಾಡಿ ಜನರಲ್ಲಿ ಬಿಟ್ಟರೆ ನಿಮ್ಮ ಮೇಲೆ ಒಳ್ಳೆ ಪಾಸಿಟಿವ್ ಆಗಿ ಜನರು ರಿಯಾಕ್ಟ್ ಆಗ್ತಾರೆ. ಒಳ್ಳೆಯ ಸಂದೇಶ ನೀವು ಕೊಡ್ತಾ ಇದ್ದರೆ ಯೋಚನೆ ಮಾಡ್ತಾರೆ. ವಾಕ್ಯದಿಂದ ನನ್ನನ್ನು ನೀವು ಎದುರಿಸಬಹುದು, ವಾಕ್ಯ ತೋರಿಸಿ ನನ್ನನ್ನು ಎದುರುಗೊಳ್ಳಬಹುದು. ಅದನ್ನು ಬಿಟ್ಟು ಬೇರೆಯವರ ಕೈಯಿಂದ ನಾವು ಫೋನ್ ಮಾಡಿಸಿ, ಕೆಲವರು ಪ್ರೀತಿಯಿಂದನೇ ಹೇಳ್ತಾ ಇದ್ದಾರೆ, ಅದು ಬೇರೆ ವಿಷಯ ಬಿಡಿ. ಪ್ರೀತಿಯಿಂದಲೇ ಹೇಳ್ತಾ ಇದ್ದಾರೆ, ನಿಮ್ಮ ಪರವಾಗಿ ಮಾತನಾಡ್ತಾ ಇದ್ದರೂ ಕೂಡ ಅದು ಪ್ರೀತಿಯಿಂದ ಹೇಳೋರು ಇದ್ದಾರೆ. ಆದರೆ ಕೆಲವರು ಆದರೆ ಭಯಂಕರವಾದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಯಾಕೆ ಈ ಚೀಪ್ ಟ್ರಿಕ್ಸ್? ನಾನು ಮಾತಾಡಬಾರ್ದು, ಯಾಕೆ ಮಾತಾಡಬಾರ್ದು ಅಂದ್ಕೊಂಡಿದ್ದೀನಿ. ಅಂದರೆ ಹೇಳಿದ್ದೀನಿ, ಆಗೋಯ್ತು ನನ್ನ ಕೆಲಸ. ಇನ್ನು ಕೇಳೋದು ಬಿಡೋದು ಒಬ್ಬ ಇವ್ರಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ವಿಡಿಯೋಗಳನ್ನು ನೋಡೋರ್ಗೆ, ನಿಮ್ಮ ಹತ್ರ ಬರೋವ್ರಿಗೆ ಸಂಬಂಧಪಟ್ಟಿದ್ದು, ಆಡಿಯನ್ಸ್ಗೆ ಸಂಬಂಧಪಟ್ಟಿದ್ದು. ಇನ್ನು ಅದನ್ನು ತಪ್ಪನ್ನು ತಿದ್ದುಕೊಳ್ಳದೆ ಇರೋದು ನಿಮಗೆ ಸಂಬಂಧಪಟ್ಟಿದ್ದು. ನಾನು ಹೇಳೋ ಕರ್ತವ್ಯ ಅದು ನನಗೆ ಸಂಬಂಧಪಟ್ಟಿದ್ದು. ನೀವು ಕೇಳಲಿ ಬಿಡಲಿ ಸಂಬಂಧ ಇಲ್ಲ. ನಾನು ಆಯಿತು, ನಾನು ಸುಮ್ಮನೆ ಆಗೋಗಬೇಕು. ಇನ್ನು ನನ್ನ ಕೆಲಸ ಏನಿದೆಯೋ ನನ್ನ ವಾಕ್ಯಾನುಸಾರವಾಗಿ ನಾನು ಮುಂದಕ್ಕೆ ಹೋಗಬೇಕು, ಅದ್ರ ಪ್ರಕಾರ ಹೋಗೋದಕ್ಕೆ ನಾನು ರೆಡಿಯಾಗಿರ್ತೇನೆ. ಆದರೆ ಪದೇ ಫೋನುಗಳು ಮಾಡಿ ಅವರು ನನ್ನ ಬೈಯೋದ್ರಿಂದ ನಾನು ಇನ್ನೂ ಹೆಚ್ಚಾಗಿ ಅದರ ಬಗ್ಗೆ ತಿಳ್ಕೊಂಡು ಇನ್ನಷ್ಟು ಹೆಚ್ಚಾಗಿ ನಾನು ವಿಡಿಯೋಗಳನ್ನು ಮಾಡಬೇಕು ಅನಿಸುತ್ತೆ. ನಾನು ಭಯಪಡೋದಿಲ್ಲ. ಸೊ, ದಯವಿಟ್ಟು ಈ ರೀತಿ ನನಗೆ ಇನ್ನು ಮುಂದೆ ಫೋನುಗಳು ಬರದೆ ಬೇರೆ ದೊಡ್ಡವ್ರ ಕೈಗಳಿಂದ, ಅಷ್ಟು ದೊಡ್ಡವ್ರ ಕೈಗಳಿಂದ ನನಗೆ ಫೋನ್ ಬರ್ಸೋದು ಅಷ್ಟು ಅವಶ್ಯಕತೆ ಇದೆಯಾ ಅಂತ ನನಗೂ ಬಹಳಷ್ಟು ಜನರು ಗೊತ್ತಿದ್ದಾರೆ. ಆದರೆ ದೇವರ ನಾಮದಲ್ಲಿ ನಾವಿರಬೇಕಾದ್ರೆ ನಾವು ವಾಕ್ಯದಿಂದಲೇ ಪ್ರತಿಯೊಂದನ್ನು ಎದುರುಗೊಳ್ಳಬೇಕು. ವಾಕ್ಯದಿಂದ ಸಮಾಧಾನ ಕೊಡಬೇಕು ಅಷ್ಟೇ. ವಾಕ್ಯದಿಂದ ಸಮಾಧಾನ ಕೊಡಲಿಕ್ಕೆ ಆಗದೆ ಬೇರೆಯವ್ರ ಕೈಯಿಂದ ಫೋನ್ ಮಾಡಿಸಿದ್ರೆ ಏನು ಮಾಡೋಣ? ಸೊ, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸೋಣ. ನಾನು ಮಾತಾಡಲಿಕ್ಕೆ ನನಗಿಷ್ಟ ಇಲ್ಲ. ಯಾರಾದರೂ ಬೇರೆ ಜನರು, ಇನ್ನು ಅನೇಕ ಜನರು ಅನೇಕ ವಿಷಯಗಳನ್ನು ನನಗೆ ಹೇಳಿದ್ದಾರೆ. ಗ್ರೇಸ್ ಮಿನಿಸ್ಟ್ರಿ ಬಗ್ಗೆ ಭಾಳಷ್ಟು ಜನರು ಫೋನ್ ಮಾಡಿ ಈ ವಿಡಿಯೋಗಳು ಬಂದ ಮೇಲೆ ಅನೇಕ ವಿಷಯಗಳನ್ನು ನನ್ನ ಹತ್ರ ಹಂಚ್ಕೊಂಡಿದ್ದಾರೆ. ಭಾಳಷ್ಟು ಇನ್ಫಾರ್ಮೇಷನ್ ಇದೆ. ಸೊ, ಬೇಡ ಎಲ್ಲವೂ ಬಯಲು ಮಾಡೋದು. ಯಾಕಂತಂದರೆ ಒಂದು ಸಾರಿ ಹೇಳಿದ್ದೀವಿ, ತಿದ್ದುಕೊಳ್ಳದೆ ಇರೋದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಾನು ಇದನ್ನು ಎಲ್ಲ ಇದು ಮಾಡಿದ್ರೆ ಒಂದು ಕ್ರೈಸ್ತವ್ಯದ ಮೇಲೆ ನಾವು ಒಂದು ವಿಷವನ್ನು ಚಿಮ್ಮಿದವ್ರು ಆಗಿರ್ತೀವಿ. ಸೊ, ನಾನು ಇನ್ನು ಬೇಡ, ಆಯಿತು ಅಂತ ಸುಮ್ಮನೆ ಆಗೋದು. ಆದರೆ ಅನೇಕ ಜನರು ಬೈಯೋದ್ರಿಂದ ನನ್ನಲ್ಲಿ ಇನ್ನೂ ಅವರ ಎಲ್ಲ ವಿಷಯಗಳನ್ನು ಹೊರಗಡೆ ಇಡೋಣ ಅನಿಸುತ್ತೆ. ಸೊ, ದಯವಿಟ್ಟು ಆ ಬೈಯೋದು, ಆ ಫೋನ್ ಕಾಲ್ಸ್ ಬರೋದು ನಿಲ್ಲಿಸಿದರೆ ನನಗೆ ನೆಮ್ಮದಿ ಇರುತ್ತೆ. ಯಾಕಂತಂದರೆ ನಾನು ವೈಯಕ್ತಿಕವಾಗಿ ಮನೆಯಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೋಬೇಕು ಅಂತಂದರೂ ಕೂಡ ನೆಮ್ಮದಿ ಇಲ್ಲದ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಬೆಳಗಿಂದ ಸಾಯಂಕಾಲದ ತನಕ ಫೋನುಗಳು ಬರ್ತಲೇ ಇದ್ದಾವೆ. ಅಷ್ಟು ಮಾಡೋದು ನಾನು ಭಯಪಡೋದನ್ನಲ್ಲ. ಆದರೆ ನೀವುಗಳು ಬೇರೆಯವರ ಕೈಯಿಂದ ಫೋನ್ ಮಾಡಿಸಿ ಮಾತಾಡಿಸೋದು ಬೇಡ. ಒಂದು ವೇಳೆ ನೀವೇ ಮಾತಾಡಬೇಕು ಅಂದ್ಕೊಂಡಿದ್ರೆ ನನ್ನ ಫೋನ್ ನಂಬರ್ ಇರುತ್ತೆ, ನೀವು ಮಾತಾಡಬಹುದು. ನಾನು ಸ್ಕ್ರೀನ್ ಮೇಲೆ ದೊಡ್ಡ ಅಕ್ಷರಗಳಾಗಿ ನನ್ನ ನಂಬರ್ ಹಾಕಿರ್ತೀನಿ, ನೀವೇ ಮಾತಾಡಿ, ತೊಂದರೆ ಇಲ್ಲ. ನೀವು ಮಾತಾಡಲಿಕ್ಕಾಗಿಲ್ಲ,
ನೇರವಾಗಿ ಒಂದು ವಿಡಿಯೋ ಮಾಡಿ ನನಗೆ ವಾಕ್ಯದ ರೂಪವಾಗಿ ಇದು ಮಾಡಿ. ಆಡಿಯನ್ಸ್ ನೋಡ್ತಾರೆ, ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ತಪ್ಪ್ಯಾರ್ದು ಅಂತ. ಬೇಡ, ನಾನು ಕೂಡ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ ಹೊರತು ಬೇರೆ ಇನ್ನು ಯಾವುದೋ ರೀತಿಯಾಗಿ ನಾನು ಟಾರ್ಗೆಟ್ ಮಾಡಿ ಮಾತಾಡ್ತಾ ಇಲ್ಲ. ತಪ್ಪು ಕಾಣಿಸಿದಾಗ ಹೇಳ್ತೀನಿ ಹೊರತು ನೀವುಗಳು ನಿಮ್ಮ ಒಂದು ಇದರಿಂದ ತಪ್ಪಾದ ರೀತಿಯಲ್ಲಿ ಮಾಹಿತಿ ಬರೋತರ ವಿಡಿಯೋಗಳನ್ನು ಹಾಕಬೇಡಿ. ನನ್ನ ಹತ್ರಕ್ಕೆ ಬರದ ಹಾಗೆ ನೋಡ್ಕೊಳ್ಳಿ. ನನ್ನ ಹತ್ರ ಬಂದರೆ ನಾನು ಅದರ ಬಗ್ಗೆ ಖಂಡಿತವಾಗಿ ತಪ್ಪುಗಳನ್ನು ಕುರಿತು ನೀವು ಮೆಸೇಜ್ ಕೊಡ್ರಿ, ಒಳ್ಳೆ ಮೆಸೇಜ್ ಕೊಡ್ರಿ, ಜನರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸಿರಿ, ಅಪ್ರಿಷಿಯೇಟ್ ಮಾಡ್ತೀವಿ ನಾವೆಲ್ಲರೂ. ಆದರೆ ಆ ತಪ್ಪುಗಳು ಹೊರಗಡೆ ಬಂದು ಅನೇಕ ಜನರ ಒಂದು ಪ್ರಭಾವಿತ ಮಾಡುವ ರೀತಿಯಲ್ಲಿ ವಿಡಿಯೋಗಳು ಇಲ್ಲದ ಹಾಗೆ ಬರೀ ವಾಕ್ಯದ ಸಾರಾಂಶವನ್ನು ನೀವು ಯೂಟ್ಯೂಬ್ ಮುಖಾಂತರನೋ ಸೋಷಿಯಲ್ ಮೀಡಿಯಾ ಮುಖಾಂತರನೋ ನಿಮಗೆ ಯಾವ ರೀತಿ ಸಾಧ್ಯ ಆದರೆ ಆ ರೀತಿ ಮಾಡಿ, ತೊಂದರೆ ಇಲ್ಲ. ಸೊ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಭಾವಿಸ್ತಾ ನಾನು ಇನ್ನು ಗ್ರೇಸ್ ಮಿನಿಸ್ಟ್ರಿಯ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಸೊ ಮಾತಾಡದೆ ಇರೋದು ಅನ್ನೋದು ಇನ್ನು ನಿಮ್ಮ ಪ್ರವರ್ತನೆಯ ಮೇಲೆ ಆಧಾರ ಬಿದ್ದಿರುತ್ತೆ. ಸೊ ಇನ್ನು ನಿಮ್ಮ ಇಷ್ಟ. ಥ್ಯಾಂಕ್ ಯು.